ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುದ್ದಿ ಕೇಂದ್ರ. ನಾನು ಪ್ರವೀಣ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಸೂಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಇತ್ತೀಚೆಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯು ಆ ದಿನ ಬರುತ್ತೆ, ಈ ದಿನ ಬರುತ್ತೆ, ಆ ತಾರೀಕು ಬರುತ್ತೆ, ಈ ಡೇಟಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನಿಮಗೆ ಹೇಳ್ತಾನೆ ಇದ್ದಾರೆ. ಬಟ್ ಆದರೆ ಇನ್ನೂ ಯಾವುದೇ ಥರದ ಹಣವನ್ನು ಕೂಡ ನಿಮಗೆ ಬಿಡುಗಡೆ ಮಾಡಿಲ್ಲ. ಜನವರಿ ಅಮೌಂಟ್ ಕೂಡ ಬಿಡುಗಡೆ ಮಾಡಿಲ್ಲ, ಫೆಬ್ರವರಿ ಕೂಡ ಬಿಡುಗಡೆ ಮಾಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಜನವರಿ 14ನೇ ತಾರೀಕಲ್ಲಿ ನಿಮಗೆ 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ನಿಮಗೆ ತಿಳಿಸಿದರು. ಆದರೆ ಇಲ್ಲಿವರೆಗೂ ಆ ಹಣವನ್ನು ಬಿಡುಗಡೆ ಆಗಿಲ್ಲ. ಓಕೆ ಸ್ನೇಹಿತರೆ, ಈ ಹಣವನ್ನು ಮತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸಲುವಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರ ಪ್ರಕಾರ 16ನೇ ಕಂತಿನ ಹಣವನ್ನು ಜನವರಿ 14ನೇ ತಾರೀಕಲ್ಲಿ ಬಿಡುಗಡೆ ಮಾಡುತ್ತೀನಿ ಅಂತ ತಿಳಿಸಿದರು. ಆದರೆ ಇಲ್ಲಿವರೆಗೂ ಯಾವುದೇ ಥರದ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಫೆಬ್ರವರಿ ಹಣವನ್ನು ಕೂಡ 15ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು, ಆದರೂ ಬಿಡುಗಡೆ ಆಗಿಲ್ಲ. ಹಾಗೆ ಇವಾಗ ಹೇಳ್ತಾ ಇದ್ದಾರೆ ಏನಂದರೆ 16ನೇ ಕಂತಿನ ಹಣವನ್ನು ಫೆಬ್ರವರಿ 25ರ ಒಳಗೆ ಬಿಡುಗಡೆ ಮಾಡುತ್ತೀನಂತ ಅವರು ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ನೋಡಿ ಇದೇ ಥರ ಅವರು ಹೇಳ್ತಾ ಇದ್ದಾರೆ. ಅವರು ಬಿಡುಗಡೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಹಣವಂತೂ ಬಿಡುಗಡೆ ಮಾಡಲೇಬೇಕು ಅವರು. ನೋಡಿ ಸ್ನೇಹಿತರೆ, ಈ ವಿಷಯ ಇಷ್ಟಲ್ಲೇ ಸುಮ್ಮನೆ ಇರೋದಿಲ್ಲ. ಇದೇ ಥರ ಆಗ್ತಾ ಹೋಗಿದ್ರೆ ಮುಂದೆ ಏನಾಗುತ್ತೆ ಅಂತ ಜನರಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ. ಹಾಗಾಗಿ ಇವರಿಗೆ ನಾನು ತಿಳಿಸೋದೇನೆಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರದವರಿಗೆ ಈ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅನ್ನೋದೇ ನನ್ನದು ಅಭಿಪ್ರಾಯ. ಓಕೆ ಸ್ನೇಹಿತರೆ, ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.